ತಿಂಗಳಿಂದ ಆಯ್ತವ ಇದು? ಇನ್ನು 3 ತಿಂಗಳು ಮೇಲೆ ಗ್ಯಾಪ್ ಐತಲ್ಲ ಪಾಪ ಐತಿ. ನೋಡಿ ನೋಡಿ ಬನ್ನಿ ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಕಾಣ್ತಾ ಇದೆ ಅಲ್ಲಿ. ಇಲ್ಲಿ ನೋಡಿ ವಿಡಿಯೋನಲ್ಲಿ ಇದರಲ್ಲಿ ಮೊಬೈಲ್ ಇಲ್ಲ ಟಚ್ ಆಗೈತೆ. ಇಲ್ಲಿ ಗ್ಯಾಪ್ ಐತೆ ನೋಡಿ. ಎಷ್ಟು ವರ್ಷದಿಂದ ಐತಮ್ಮ ಇದು? ಮುಂಚೆ ಕಾಲ್ ನೋವು ಅಂತ ಹೇಳ್ತಾ ಇದ್ದಾರೆ. ಸರಿ ಕೂತ್ಕೊಳ್ಳಿ. ಇದು ಎಲ್ಲಿ ಮಾಡಿಸಿದ್ವಿ? ಇದು ಎಲ್ಲ ಎಕ್ಸ್ರೇ ಸ್ಕ್ಯಾನ್ ಇದೆ ಬ್ಯಾಂಗ್ಳೂರಲ್ಲಿ. ಎಲ್ಲಿ? ಬೆಂಗಳೂರಲ್ಲಿ ಅನುಪಮ ಹಾಸ್ಪಿಟಲ್ ಬ್ಯಾಡ್ರಲ್ಲಿ. ಹಾಂ ಏನು ಹೇಳಿದ್ರು ಅವರು? ಎಕ್ಸ್ರೇ ಹೊರಗೆ ಇನ್ನೂ ಯಾವುದೈತೆ ಇಷ್ಟೇ ರಿಪೋರ್ಟು. ಇನ್ನೊಂದು ಬೆಂಗಳೂರು ರಿಪೋರ್ಟ್ ಇದೆ, ಅದು 6 months ಬ್ಯಾಕ್ ಮಾಡಿಸಿದ್ರು. ಅವ್ರು ಫುಲ್ ಬೆಡ್ ನೋವು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸಿದ್ದೆ. ಈಗ ರೀಸೆಂಟ್ ಆಗಿ ಈಗ ಎಲ್ಲಿ ಏನು ಹೇಳಿದ್ರು ಸರ್ ಡಾಕ್ಟ್ರು? ಅದೇ ಮೂಳೆ ಸೋರಿದೆ, ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಆಪರೇಷನ್. ಹೌದು, ಮೂಳೆಗೆ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತ ನೋಡಿದೆ. 2 times ಕರ್ಕೊಂಡು ಹೋಗಿ ಅವ್ರಿಗೆ ಇನ್ನೂ ಮೇಲ್ ಆಗ್ತಾ ಇಲ್ಲ. ಫುಲ್ ಕಾಲು ನೋವು ಅಂತ ಹೇಳ್ತಾ ಇದ್ರು. ಬಾರ್ಬಿಟ್ಟಿದೆ. ಏನು ಪ್ರಾಬ್ಲಮ್ ಇದೆ? ಈ ಜಾಗ ಐತಲ್ಲ ಬಿಡಮ್ಮ. ಈಗ ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತಾರಮ್ಮ. ಈಗ ಮುಂದಕ್ಕೆ ರಿಪ್ಲೇಸ್ಮೆಂಟ್ ಮಾಡಿ ಈ ಥರ ಮಾಡ್ತಾರೆ. ಇದೈತಲ್ಲ ಈ ಥರ ಇದು ಏನೈತಿದೆ ನಡೆಯೋದು ಇತಿಹಾಸ ಆಗ್ಬಿಡ್ತದೆ. ಇದು ನಡೀತಾ ಇದೆ. ಇದು ಈ ಸೊಂಟ ನೋವು ಅದು ಬಂದ್ಬಿಡ್ತದೆ, ಈ ಮಂಡಿಗೂ ಬಂದ್ಬಿಡ್ತದೆ. ಈ ಸೊಂಟ ನೋವು ಫುಲ್ ಬೆನ್ನಲ್ಲ. ಹೌದಾ? ಬೈಟು ಸರ್ ಕೂತ್ಕೊಳ್ಳಿ. ಬೆನ್ನು ನೋವೆಲ್ಲ ಬಂದ್ಬಿಡುತ್ತೆ. ಎಲ್ಲಿರೋದು? ಬೆಂಗಳೂರಲ್ಲಿ ಉಳ್ಳಾಗಡ್ಡಿ ನಗರ. ಏನು ಬರ್ತದೆ ಸರ್? ಕರೆ ಮಂಜು ಅಂತ ಅವರೇ ಕಳ್ಸಿಕೊಟ್ಟಿದ್ದು. ಹೌದಾ? ಸರಿ, ಒಳ್ಳೇದು ಮಾಡ್ತಾನೆ. ಸ್ವಲ್ಪ ಇಟ್ಕೊಳ್ಳಿ ಸರ್ ಇಲ್ಲಿ. ಮುಗಿಸ್ಬಿಡಿ. ಶಾಬಾಷ್. ದೇವ್ರು ಒಳ್ಳೇದು ಮಾಡ್ದೆ. ಎದಡಿ ಮೇಲೆ ಚೆಕ್ ಅಂತ ಹೇಳಿ, ಚೆಕ್ ಅಂತ ಬನ್ನಿ ಮುಂದಕ್ಕೆ. ಹಾಂ ಮುಂದಕ್ಕೆ ಬನ್ನಿ, ಕೂತ್ಕೊಳ್ಳಿ ಕೆರಡೆ. ಇದಡಿ ದೇವ್ರ ಹೆಸರು ತಗೊಂಡು ಶಾಬಾಷ್. ಬನ್ನಿ ಇಲ್ಲಿ ಬೇಡಪ್ಪ ತಿಳ್ಕೊಳ್ಳಿ. ಹಾಕಿ ಹಂಗೆ ಎತ್ತಿ. ಹಾಂ ಬಿಡಿರಿ. ಈ ಕಾಲು ಹಾಕಿ ಎತ್ತಿ ಎತ್ತಿ ಚೆಕ್ ಅಂತ ಶಾಬಾಷ್. ಹಾಂ ಹಿಂಗೆ ಮಾಡಿ ಹಿಂಗೆ ಒಂದು 5-5 ಸೆಕೆಂಡ್ 10 ಸೆಕೆಂಡ್ ಹಿಂಗೆ ಕೂತ್ಕೋಬೇಕು. ಈ ಥರ ಗೊತ್ತಾಯ್ತಾ? ಅದು ಮೂಳೆ ಗ್ಯಾಪ್ ಐತಲ್ಲ ಸೆಟ್ ಆಗ್ಬೇಕು. ಬೆಳ್ಳಾಡಿಸಿ ಅಷ್ಟೇ. ಬಿಡಿ ಚೆಕ್ ಅಂತ. ತಿರ್ಗಿ ಎತ್ತಾಗಿ ಚೆಕ್ ಅಂತ. ಈ ಕಾಲು ಹಾಂ ಹಂಗೆ ನೋವಿರೋದು ಅಷ್ಟೇ. ಬಿಡಿರಿ. ಮಾಡೇ ಇಲ್ಲ ನೀವು. ಇದಡೆ ಚೆಕ್ ಅಂತ ನೆಟ್ಟಿಗೆ ಕೂತ್ಕೊಳ್ಳಿ ಅಷ್ಟೇ. ಹಿಂಗೆ ತಿರುಗಿ ನನ್ನ ಹತ್ರ ಹಿಂಗೆ ಹಂಗೆ ಇಟ್ಕೊಳ್ಳಿ. ನೋಡಿ ಹಿಂಗೆ ಸ್ವಲ್ಪ ಬುಗ್ಗಿ ಸ್ವಲ್ಪ ಇನ್ನು ಹಂಗೆಲ್ಲ ಹಂಗೆ ಹಿಂಗೆ ಮಂಡಿ ಮೇಲೆ ಕೈ ಮಡಗಿ ನೋಡಿ. ಕೈ ತಿರುಗಿಸಿ. ಹಾಂ ಸ್ವಲ್ಪ ಹಿಂಗೆ ತಿರುಗಿಸಿ. ದಿನಕ್ಕೆ 2 ಸತಿ ಜಾಸ್ತಿ ಮಾಡಬಾರ್ದು. ನೋಡಿ ವಾಸ ಆದ್ಮೇಲೆ ವಾಕಿಂಗ್ ಮಾಡಿ. ಮನೇಲಿ ವಾಕಿಂಗ್ ಮಾಡಿ. ನೋವು ಮೇಲೆ ವಾಕಿಂಗ್ ಮಾಡೋದು ಇತಿಹಾಸ ಆಗ್ಬಿಡ್ತದೆ. ಹಿಂಗೆ ನಡಿಬೇಕು. ಯಾಕಂದ್ರೆ ಮುಂಚೆ ನಮ್ಮ ಮೂಳೆ ಗ್ಯಾಪ್ ಐತೆ, ಅದು ಗೊತ್ತಾಯ್ತಾ? ಅದು ಸೆಟ್ ಆಗ್ಬೇಕು. ಆಮೇಲೆ ಎಷ್ಟು ಬೇಕು ವಾಕಿಂಗ್ ಮಾಡಿ. ನೋವು ವಾಕಿಂಗ್ ವಾಕಿಂಗ್ ಅಂತ ಏನಾದ್ರು ಮೂಳೆ ಅದು ಕನ್ನಡಲ್ಲಿ ಹೇಳ್ತಾರ ಸಮದೋಗ್ಬಿಟ್ಟಿದೆ ಅಂತ. ನೋಡಿ ಅದು ಎಲ್ಲ ಕ್ಯಾಚ್ ಆಗ್ಬೇಕು. ಏನು 80 ವರ್ಷ ಆಗ್ಬಿಟ್ಟಿದೆ ನಿಮ್ಗೆ. ಬನ್ನಿ ಕೂತ್ಕೊಳ್ಳಿ ನೀವು. ಈ ಥರ ತಿನ್ನಿಕ್ಕೆ 2-3 ಟೈಮ್ ಕಾಫಿ ಕುಡಿಯೋದು, ಟೀ ಏನು ಮಣ್ಣಲ್ಲಿ ಊಟ ಮಾಡೋದು, ಹಿಂಗೆ ಕೂತ್ಕೋಬೇಕು. ಒಂದು ಕಾಲು ಮಾಡಿಸಿ, ನೋವಿರೋದು ಮಾಡಿಸಿ. ಈ ಥರ ಗೊತ್ತಾಯ್ತಾ? ಆ ಜೊತೆಲಿ ಅದನ್ನು ಸ್ವಲ್ಪ ಮಾಡಿಸ್ಬೇಕು. ಅದೇ ಇದು ಮಾಡಿಸ್ಬೇಕು. ಸ್ವಲ್ಪ ಕೈ ಮಡಗಿ ಇಲ್ಲಿ, ಆ ಕೈನು ಮಡಗಿ ಬಗ್ಗಿ ಮುಂದಕ್ಕೆ ಹಿಂದಕ್ಕೆ ಹೋಗಿ ಹಿಂಗೆಲ್ಲ ಮಾಡಬೇಕು. ಎದಳಿ ಚೆಕ್ ಅಂತ ಇದೆಲ್ಲ ಕೂತ್ಕೊಂಡು ಎದ್ದಾಡಿದ್ರೆ ಎಕ್ಸಸೈಸು. ಶಾಬಾಷ್. ಆಯ್ತಾಯ್ತಾ? ಕೂತ್ಕೊಳ್ಳಿ ಇಲ್ಲಿ. ಮನೆಯಲ್ಲಿ ಒಂದು ಸೋಫಾ ಗಿಫಾ ಇರ್ತದಲ್ಲ, ಸೋಫಾ ಗಿಫಾ ಮನೆಯಲ್ಲಿ ಕೈ ಬಿಡದವಾಗಿ ಗಟ್ಟಿಯಾಗಿರ್ಲಿ. ಆಕೆನೂ ಗಟ್ಟಿಯಾಗಿ ಬಡಗ ಮುಂದಕ್ಕೆ ಬಾಬಾ ಕೆಳಬಮ್ಮ. ನೀವು ಕೂತ್ಕೊಳ್ಳಪ್ಪ. ಚೇರ್ ಇದ್ದೈತದೆ. ಕೈ ಇಟ್ಕೊಳ್ಳಿ. ಇಲ್ಲೇ ಇರ್ಬೇಕು. ಗಟ್ಟಿಯಾಗಿ ಇಟ್ಕೊಳ್ಳಿ. ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಸ್ವಲ್ಪ ಕೂತ್ಕೊಂಡಿದ್ದರೆ ತೋರ್ಸಪ್ಪ. ನೀನು ಮುಂದಕ್ಕೆ ಬಾಬಾ. ನೋಡಿ ಈ ಥರ ಕೂತ್ಕೊಡ್ರಿ. ಎರಡೇ ಕೂತ್ಕೊಳಪ್ಪ. ಇಲ್ವಾ ಈ ಥರ ಈ ಥರ ಮಾಡಬೇಕು. ಹಾಂ ಕೂತ್ಕೊಳ್ಳಿ. ಶಾಬಾಷ್. ಪರವಾಗಿಲ್ಲ. ಇಷ್ಟೇ. ಜಾಸ್ತಿ ಮಾಡಿದ್ರೆ ಬ್ಯಾಂಡೇಜ್ ಎಲ್ಲ ಬಂದ್ಬಿಡ್ತದೆ. ದಿನಕ್ಕೆ 1 ಟೈಮ್ ಸಾಕು. ಅಷ್ಟೇ. ಈ ಥರ ಎಲ್ಲ ಮಾಡಿ ಹಿಂದಕ್ಕೆ ಕೂತ್ಕೊಳ್ಳಿ. ಹೋಗಿ ಹಿಂದಕ್ಕೆ ಕಾಲಾಡಿಸಿ ಹಿಂಗೆ ಅಷ್ಟೇ. ಹಿಂಗೆ ಆಡಿಸ್ಬಾರ್ದು. ಹಿಂಗೆ ಆಡಿಸ್ಬೇಕು. ತಿರುಗಾಡಿ ಓಡಾಡಿ ಏನು ಬೇಕು ಮಾಡಮ್ಮ. ದೇವ್ರು ಒಳ್ಳೇದು ಮಾಡ್ತಾನೆ. ಏನು ಮೂಳೆ ಮುರಿದೋಗ್ಬಿಟ್ಟಿದೆ ನಿಮ್ಮದು. ಮುಂದಕ್ಕೆ ಬನ್ನಿ ಕೆರಡೆ. ಮುಂದಕ್ಕೆ ಬನ್ನಿ. ಮುಂದೆ